ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಗುರು ಎನ್ನುವ ಅಧ್ಯಾಯದ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ನಮ್ಮ ನಿಶ್ಚಿತ ಗುರಿಯನ್ನು, ಅದನ್ನು ಪಡೆಯುವ ಯೋಗ್ಯ ಸಾಧನಗಳನ್ನು ದೃಷ್ಟಿಯಲ್ಲಿರಿಸಿಕೊಂಡ ಮೇಲೆ ಅನಂತರದ ನಮ್ಮ ಶೋಧವೆಂದರೆ ಸಾಕ್ಷಾತ್ಕಾರದ ದಾರಿಗುಂಟ ನಮ್ಮನ್ನು ಯಶಸ್ವಿಯಾಗಿ ಕರೆದೊಯ್ಯಬಲ್ಲ ಸರಿಯಾದ ಮಾರ್ಗದರ್ಶಿಯನ್ನು ಹುಡುಕುವುದು. ಎಲ್ಲ ಸಂಗತಿಗಳಲ್ಲಿಯೂ ಪ್ರಾಪಂಚಿಕ ವಿಷಯಗಳನ್ನೊಳಗೊಂಡು ನಮಗೆ ಸಮರ್ಥ ಮಾರ್ಗದರ್ಶಿಯ ಸಹಾಯದ ಅಗತ್ಯವಿದೆ. ತಕ್ಕ ಮಟ್ಟಿಗೆ ಜ್ಞಾನವನ್ನು ಸಂಪಾದಿಸಿದ ಮೇಲೆ ಹೇಗಾದರೂ ಸ್ವಪ್ರಯತ್ನದಿಂದ ಮುಂದುವರಿಯಬಹುದು. ಆದರೂ ನಾವು ಗ್ರಂಥಗಳಲ್ಲಿ ಹಾಗೂ ಬರಹಗಳಲ್ಲಿ ಅಡಕವಾದ ಪೂರ್ವಾಚಾರ್ಯರ ಅನುಭವವನ್ನು ಅವಲಂಬಿಸಬೇಕಾಗುವುದು. ಆಧ್ಯಾತ್ಮದಲ್ಲಾದರೂ ಈ ವಿಷಯ ತಿರುಮುರುವಾಗಿದೆ. ನಾವು ಪ್ರಗತಿಯನ್ನು ಹೊಂದುತ್ತಾ ಉಚ್ಚಸ್ಥಿತಿಯನ್ನು ಪಡೆಯುತ್ತಾ ಹೋದಂತೆಲ್ಲ ಗುರುವಿನ ಅಗತ್ಯವು ಹೆಚ್ಚುತ್ತಾ ಹೋಗುವುದು. ಪುಸ್ತಕಗಳನ್ನು ಈ ವಿಷಯದಲ್ಲಿ ನಮಗೆ ಯಾವ ಪ್ರಯೋಜನಕ್ಕೂ ಬರಲಾರವು. ಪದಾರ್ಥಗಳ ಬಾಹ್ಯ ಜ್ಞಾನವನ್ನು ಸಂಪಾದಿಸಲು ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ವಾಕ್ಪಟುತ್ವಪೂರ್ಣವಾದ ಭಾಷಣಗಳನ್ನು ಮಾಡಿ ವಾದದಲ್ಲಿ ಗೆಲ್ಲಲು ಅವು ನಮಗೆ ಸಹಾಯ ಮಾಡಬಹುದಾದರೂ ಆಧ್ಯಾತ್ಮದಲ್ಲಿ ಅವುಗಳ ಮೂಲಕವಾಗಿಯೇ ಪ್ರಾಯೋಗಿಕ ಪ್ರವೇಶವನ್ನು ಪಡೆಯುವುದು ಸಾಧ್ಯವಿಲ್ಲ. ಪುಸ್ತಕೀಯ ಜ್ಞಾನವನ್ನು ಅವಲಂಬಿಸಿದ ಯೋಗ ಸಾಧನೆಗಳು ಹೆಚ್ಚಾಗಿ ತಪ್ಪುದಾರಿಯನ್ನು ಹಿಡಿಸುವಂಥವು, ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಹಾನಿಕರವಾದವೂ ಆಗಿರುತ್ತವೆ. ಕೇವಲ ಸಮರ್ಥ ಮಾರ್ಗದರ್ಶಿಯ ಸಹಾಯಪರ ಆಶ್ರಯ ಒಂದೇ ನಮ್ಮನ್ನು ಗಂತವ್ಯದವರೆಗೆ ಒಯ್ಯಬಲ್ಲದು. ಆಧ್ಯಾತ್ಮ ವಿಷಯಕವಾಗಿ 18 ಪುಸ್ತಕಗಳನ್ನು ಬರೆದ ಪ್ರಖ್ಯಾತ ಪಾರಸಿ ಕವಿಯಾದ ಮೌಲಾನಾ ರೂಮ್ ಸಾಹೇಬನ ಬಗ್ಗೆ ಒಂದು ಕಥೆ ಇದೆ. ಒಮ್ಮೆ ಆತನು ಆಧ್ಯಾತ್ಮಿಕ ಶಿಕ್ಷಣ ಪಡೆಯಲು ಒಬ್ಬ ದೊಡ್ಡ ಸಾಧುವಿನ ಬಳಿಗೆ ಹೋದನು. ಆಗ ಆ ಮಹಾತ್ಮನು ಪ್ರಾಯೋಗಿಕ ಶಿಕ್ಷಣವನ್ನು ಪಡೆಯಬಯಸಿದರೆ ಕವಿಯು ತಾನು ಬರೆದ ಎಲ್ಲ ಪುಸ್ತಕಗಳನ್ನು ಹೊಳೆಯಲ್ಲಿ ಬಿಸಿಟಬೇಕೆಂಬುದಾಗಿ ಹೇಳಿದನು. ಆದರೆ ಇದರಿಂದ ತನ್ನ ಜೀವಾವಧಿಯ ದುಡಿಮೆಯು ಹಾಳಾಗುತ್ತಿದ್ದುದರಿಂದ ಕವಿಯು ಅದಕ್ಕೆ ಸಮ್ಮತಿಸಲಿಲ್ಲ. ಇದೇ ಪ್ರಾರ್ಥನೆಯೊಂದಿಗೆ ಹಲವಾರು ಬಾರಿ ಸಾಧುವಿನ ಬಳಿ ಸಾರಿದರೂ ಆತನಿಂದ ಮತ್ತೆ ಅದೇ ಉತ್ತರ ಬರುತ್ತಿದ್ದಿತು. ಕೊನೆಗೆ ಬೇರೆ ಯಾವ ಉಪಾಯವನ್ನೂ ಕಾಣದೆ ಆತನ ಆಜ್ಞೆಗೊಪ್ಪಿ ತನ್ನ ಎಲ್ಲ ಬರಹಗಳನ್ನು ನೀರಿನಲ್ಲೆಸೆದು ಆತನ ಶಿಷ್ಯನಾದನು. ನಿಜವಾದ ಸಾಕ್ಷಾತ್ಕಾರವು ಸಾಧನ ಕ್ಷೇತ್ರದಲ್ಲಿ ತರಬೇತಿ ಹೊಂದುವುದರಿಂದ ಕೈಗೂಡುವುದಲ್ಲದೆ ಜ್ಞಾನವಾಗಲಿ ಪಾಂಡಿತ್ಯವಾಗಲಿ ಯಾವ ಸಹಾಯವನ್ನು ನೀಡಲಾರವು. ಇಲ್ಲಿ ಬಾಬೂಜಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ, ನಮ್ಮ ಒಂದು ನಿಶ್ಚಿತವಾದ ಗುರಿಯನ್ನು, ಅದನ್ನು ಪಡೆಯುವ ಒಂದು ಯೋಗ್ಯ ಸಾಧನವನ್ನು ನಾವು ದೃಷ್ಟಿಯೊಳಗೆ ಇಟ್ಕೊಂಡಾದಮೇಲೆ ಏನಪ್ಪ ಬರುತ್ತೆ ಅಂದರೆ, ನಮ್ಮ ಶೋಧನ ಅಂದರೆ ನಾವು ಯಾತಕ್ಕಾಗಿ ಹುಡುಕಬೇಕು ಅಂದರೆ ಸಾಕ್ಷಾತ್ಕಾರದ ದಾರಿಗುಂಟ ನಮ್ಮನ್ನು ಯಶಸ್ವಿಯಾಗಿ ಕರೆದೊಯ್ಯಬಲ್ಲ ಸರಿಯಾದ ಮಾರ್ಗದರ್ಶಿಯನ್ನು ನಾವು ಹುಡುಕುವುದು. ಎಲ್ಲ ಸಂಗತಿಗಳೊಳಗೂ ಪ್ರಾಪಂಚಿಕ ವಿಷಯಗಳನ್ನು ಕೂಡ ಒಳಗೊಂಡು ನಮಗೆ ಸಮರ್ಥವಾದಂತಹ ಮಾರ್ಗದರ್ಶಿಯ ಸಹಾಯದ ಒಂದು ಅಗತ್ಯ ಇದೆ. ಅದು ತಕ್ಕ ಮಟ್ಟಿಗೆ ಜ್ಞಾನವನ್ನು ಸಂಪಾದಿಸಿದ ಮೇಲೆ ಹೇಗಾದರೂ ಆಗಲಿ ಸ್ವಪ್ರಯತ್ನದಿಂದ ಮುಂದುವರಿಯಬಹುದು. ಆದರೂ ಕೂಡ ನಾವು ಗ್ರಂಥಗಳೊಳಗೆ ಮತ್ತು ಬರಹಗಳೊಳಗೆ ಅಡಕವಾಗಿರುವಂತಹ ಪೂರ್ವಾಚಾರ್ಯರ ಅಂದರೆ ಹಿಂದೆ ವೇದ ಉಪನಿಷತ್ತುಗಳ ಕಾಲದಲ್ಲಿ ಇರುವಂತಹ ಆಚಾರ್ಯರ ಒಂದು ಅನುಭವ ಏನಿದೆಯಲ್ಲ ಅದನ್ನು ಅವಲಂಬಿಸಬೇಕಾಗಿ ಬರ್ತದೆ. ಆಧ್ಯಾತ್ಮದಲ್ಲೂ ಕೂಡ ಈ ವಿಷಯ ಏನಿದೆಯಲ್ಲ ಇದು ತಿರುಮುರುವಾಗ್ತದೆ ಅಂತ. ಅಂದರೆ ಪ್ರಾಪಂಚಿಕ ರೀತಿ ಒಳಗೇನೆಂದರೆ ಸ್ವಲ್ಪ ಜ್ಞಾನ ಅರ್ಜನೆ ಆದಮೇಲೆ ಮುಂದಕ್ಕೆ ತಾವಷ್ಟಕ್ಕೆ ತಾವೇ ಒಂಚೂರು ಪ್ರಯತ್ನ ಮಾಡಿಕೊಂಡು ಇನ್ನು ಮುಂದಿನ ಮಜಲಿಗೆ ಹೋಗ್ಬೋದು. ಆದರೂ ಕೂಡ ಗ್ರಂಥಗಳೊಳಗೆ ಬರೆದಿರೋ ಅಂಥದ್ದು ಏನಿದೆ ಎಲ್ಲ ಆ ವಿದ್ಯೆಯ ಬಗ್ಗೆ ಅವರು ಹಳೆಯವರು ಏನು ಬರೆದಿದ್ದಾರೆ ಅದನ್ನು ನಾವು ಅವಲಂಬಿಸಬೇಕಾಗಿ ಬರ್ತದೆ. ಆದರೆ ಆಧ್ಯಾತ್ಮದೊಳಗೆ ಇದು ತಿರುಮುರುವಿನ ವಿಷಯ. ಯಾಕೆಂದರೆ ನಾವು ಪ್ರಗತಿಯನ್ನು ಹೊಂದುತ್ತಾ ಹೋದಂಗೆಲ್ಲ, ಉಚ್ಚ ಸ್ಥಿತಿಯನ್ನು ಪಡಿತಾ ಹೋದಂಗೆಲ್ಲ ಏನಾಗತ್ತೆ, ಗುರುವಿನ ಅಗತ್ಯ ಏನಿದೆಯಲ್ಲ ಅದು ಹೆಚ್ಚುತ್ತಾ ಹೋಗುತ್ತೆ. ನೋಡಿ,
ನಾನು ಪಡ್ಕೊಂಬಿಟ್ಟೆ ಅಂದರೆ ಮುಗ್ದಿಲ್ಲ, ಅಲ್ಲಿ ಆಗಿಲ್ಲ. ಅಲ್ಲಿ ಮತ್ತೆ ಅಲ್ಲಿಂದ ಮತ್ತೆ ಏನಂದರೆ ಮತ್ತೆ ABCD ತಿದ್ದುವಂಥ ಸ್ಥಿತಿನೇ ಇರುತ್ತೆ. ಯಾಕೆಂದರೆ ಗುರುವಿನ ಆಸರೆ ಇಲ್ಲ ಅಂದರೆ, ಗುರುವಿನ ಸಹಾಯ ಇಲ್ಲ ಅಂದರೆ ಮುಂದೆ ಆಧ್ಯಾತ್ಮಿಕ ಪ್ರಗತಿ ಹೊಂದುತ್ತಾ ಹೋದಂಗೆಲ್ಲ ಬಹಳಷ್ಟು ಕಷ್ಟ. ಯಾಕೆಂದರೆ ಅದು ಇಳಿಜಾರಿರುತ್ತೆ, ಕೆಳಗಡೆ ಬಿದ್ದುಬಿಡ್ತಾನೆ ಮನುಷ್ಯ. ಬಿಡೋದಂದರೆ ಮತ್ತು ನೆಲದ ಮೇಲಲ್ಲ, ಆ ಸ್ಥಿತಿಯಿಂದ ಕೆಳಗಡೆ ಜಾರ್ಕೊಂಡ್ಬಿಡ್ತಾನೆ. ಅದಕ್ಕೆ ಗುರುವಿನ ಒಂದು ಆಸರೆ ಬೇಕು ಮುಂದುವರೆದಂಗೆಲ್ಲ. ಅಷ್ಟೇ ಅಲ್ಲದೆ ಪುಸ್ತಕಗಳೇನಿದೆಲ್ಲ ಈ ವಿಷಯದೊಳಗೆ ನಮಗೆ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ನಾನು ಸಾಕ್ಷಾತ್ಕಾರ ಬುಕ್ಗಳನ್ನು ಓದಿ ಸಾಕ್ಷಾತ್ಕಾರ ಪಡ್ಕೊಂಡೆ ಅಂದರೆ ಅದು ಸಾಕ್ಷಾತ್ಕಾರನೇ ಅಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಪುಸ್ತಕಗಳು ಓದೋದ್ರಿಂದ ಸಾಕ್ಷಾತ್ಕಾರ ಆಗುವುದಿಲ್ಲ. ಹಾಗಾದರೆ ಪುಸ್ತಕ ಓದೋದೇ ಬೇಡ ಅಂತ ಕೇಳ್ತಾರೆ ಕೆಲವರು. ಹಾಗಲ್ಲ, ಪುಸ್ತಕಗಳು ಓದಬೇಕು. ಓದಿ ಅದರಲ್ಲಿ ಏನು ಹೇಳಿದ್ದಾರೆ ಬಾಬೂಜಿ ಮಹಾರಾಜರು, ಯಾವ ರೀತಿ ಸಾಧನೆ ಮಾಡಬೇಕು ಏನು ಅಂಥೇಳಿ ಎಲ್ಲವನ್ನೂ ತಿಳ್ಕೋಬೇಕು. ತಿಳ್ಕೊಂಡು ಅದನ್ನು ನಾವು ಪ್ರಾಯೋಗಿಕವಾಗಿ ಅನುಸಂಧಾನ ಮಾಡಬೇಕು. ಅದು ಬಹಳ ಮುಖ್ಯವಾಗಿರುವಂಥದ್ದು. ಯಾಕೆಂದರೆ ಪ್ರಾಯೋಗಿಕವಾಗಿ ಪಡೆಯಬೇಕಾಗಿರುವಂಥದ್ದು ಅದು. ಓದಿದ ಕೂಡಲೇ ಬರುವಂಥದ್ದಲ್ಲ, ಕೇಳಿದ ಕೂಡಲೇ ಬರುವಂಥದ್ದಲ್ಲ. ಇದು ಗುರುವಿನ ಒಂದು ಯೋಗಿಕ ಶಕ್ತಿಯ ಮೂಲಕ, ಪ್ರಾಣಾಹುತಿಯ ಮೂಲಕ ಗುರು ಯಾವಾಗ ಕೊಡ್ತಾನೆ ಆ ಸ್ಥಿತಿ ಒಳಗಡೆ ಅಂತರಂಗದಲ್ಲಿ, ಆವಾಗ ಅದು ವಿಕಸಿತವಾಗತ್ತೆ. ಒಂದು ಹೂವು ಅರಳಿದ್ರೆ ಹೇಗಿರುತ್ತೆ ಹಾಗೆ ವಿಕಾಸ ಹೊಂದುತ್ತಾ ಹೋಗುತ್ತೆ. ಅದನ್ನು ಬಾಬೂಜಿಯವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪದಾರ್ಥಗಳ ಒಂದು ಬಾಹ್ಯ ಜ್ಞಾನವನ್ನು ಸಂಪಾದಿಸಲಿಕ್ಕೆ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಚೆನ್ನಾಗಿ ಮಾತಾಡ್ಬೋದು, ಭಾಷಣ ಹೇಳ್ಬೋದು. ಜನಗಳನ್ನೆಲ್ಲ ಗೆಲ್ಲಲಿಕ್ಕೆ ಸಾಕಷ್ಟು ಪುಸ್ತಕಗಳನ್ನೆಲ್ಲ ಓದಿ ಅದರಲ್ಲಿರೋದನ್ನೆಲ್ಲ ಚೆನ್ನಾಗಿ ಅರಿದು ಕುಡಿದ್ಬಿಟ್ಟು ಅದನ್ನೆಲ್ಲ 4 ಜನಕ್ಕೆ ಹೇಳ್ಬೋದು. ಅದು ನಮಗೆ ಸಹಾಯನೂ ಮಾಡಬಹುದು. ಆದರೆ ಆಧ್ಯಾತ್ಮದಲ್ಲಿ ಕೇವಲ ಅದರ ಮೂಲಕ ನಾನು ಭಗವಂತನನ್ನು ಪಡಿತೀನಿ ಅಂದರೆ ಇಲ್ಲ. ಏಕೆಂದರೆ ಪ್ರಾಯೋಗಿಕವಾಗಿ ಪ್ರವೇಶವನ್ನು ಪಡಿಬೇಕಾಗಿದೆ. ಕಾರಣ ಆ ಗ್ರಂಥ ಓದ್ದೆ, ಈ ಗ್ರಂಥ ಓದ್ದೆ, ಎಲ್ಲನೂ ಸೇರಿಸ್ದೆ ನಾನು ಹೇಳ್ತಾ ಇದ್ದೀನಿ ಕೇಳಿ ಅಂತಂದರೆ ಅಲ್ಲಿ ಭಗವಂತನ ಸಾಕ್ಷಾತ್ಕಾರ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಮೋಸ ಹೋಗಬಾರ್ದು, ಹಾಗೆ ಅಂತ ನಾವು ಬೇರೆಯವ್ರಿಗೂ ಮೋಸ ಮಾಡಬಾರ್ದು. ಏನು ತಿಳ್ಕೊಂಬಿಟ್ಟಿದ್ದೀನಿ ಬನ್ನಿಯಪ್ಪ ಎಲ್ಲರಿಗೂ ಹೇಳ್ತೀನಿ ನೀವು ಕೇಳುವಂತ್ರಿ ಅಂತ ಹೇಳಿ ಆ ಥರ ಇರಬಾರ್ದು. ಅದಕ್ಕೆ ಬಾಬೂಜಿಯವರು ಏನು ಹೇಳ್ತಾ ಇದ್ದಾರೆ, ಪುಸ್ತಕೀಯ ಜ್ಞಾನವನ್ನು ಅವಲಂಬಿಸಿದ ಯೋಗ ಸಾಧನೆಗಳು ಏನಾಗುತ್ತೆ ಅಂದರೆ ಇನ್ನು ಹೆಚ್ಚಾಗಿ ತಪ್ಪು ದಾರಿಯನ್ನು ಹಿಡಿಸ್ತದೆ. ಆಗಲೇ ಸರಿಯಾದಂಥ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಲ್ಲ. ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅದು ಹಾನಿಕಾರ ಕೂಡ ಆಗಿರುತ್ತೆ ಅಂತ. ಅದಕ್ಕೆ ಕೇವಲ ಸಮರ್ಥ ಮಾರ್ಗದರ್ಶಿಯಾದಂತಹ ಅವರ ಸಹಾಯವನ್ನು, ಅವರ ಆಶ್ರಯವನ್ನು ನಾವು ಯಾವಾಗ ಪಡಿತೇವೆ ಆವಾಗ ನಮ್ಮ ಗಂತವ್ಯದವರೆಗೆ ನಮ್ಮನ್ನು ಆತ ಮುಟ್ಟಿಸ್ತಾನೆ. ಆಧ್ಯಾತ್ಮಿಕ ವಿಷಯದೊಳಗೆ 18 ಪುಸ್ತಕಗಳನ್ನು ಬರೆದಿರುವಂತಹ ಪ್ರಖ್ಯಾತ ಪಾರಸಿ ಕವಿಯಾದಂತಹ ಮೌಲಾನಾ ರೂಮಿ ಅಂತ ಹೇಳ್ತಾರೆ. ತುಂಬ ಫೇಮಸ್ ಕವಿ ಆತ. ಆತನ ಬಗ್ಗೆ ಒಂದು ಕತೆ ಹೇಳ್ತಾ ಇದ್ದಾರೆ ಬಾಬೂಜಿಯವರು. ಆತ ಆಧ್ಯಾತ್ಮಿಕ ಶಿಕ್ಷಣ ಪಡೀಬೇಕು ಅಂಥೇಳಿ ಒಬ್ಬ ಸಂತನ ಹತ್ರ, ಸಾಧುವಿನ ಹತ್ರ ಹೋಗಿ ನನಗೆ ಆಧ್ಯಾತ್ಮಿಕ ಶಿಕ್ಷಣ ಕೊಡಿಯಪ್ಪ ಅಂತಂದಾಗ ಆ ಮಹಾತ್ಮ ಏನು ಹೇಳಿದ ಅಂತಂದರೆ, ನೀನು ಪ್ರಾಯೋಗಿಕವಾಗಿ ಶಿಕ್ಷಣ ಪಡೀಬೇಕು ಅಂದರೆ ನೀನೇನು ಬರೆದಿಯಲ್ಲ ಈಗ 18 ಪುಸ್ತಕಗಳು ಅದೆಲ್ಲ ತೊಗೊಂಡೋಗಿ ಹೊಳೆಯಲ್ಲಿ ಬಿಸಾಕ್ಬಿಡು ಅಂತ ಹೇಳಿದ್ನಂತೆ. ಅಯ್ಯೋ ಜೀವಮಾನ ಎಲ್ಲ ಬರೆದಿದ್ದೀನಿ, ಇಷ್ಟು ವರ್ಷಗಳು ಎಷ್ಟು ಕಷ್ಟಪಟ್ಟು ಆ 18 ಪುಸ್ತಕಗಳು ಬರೆದಿದ್ದೀನಲ್ಲ, ಇದನ್ನು ನೀರಲ್ಲಿ ಹಾಕು ಅಂತ ಹೇಳ್ತಾನಲ್ಲಪ್ಪ ಈ ಸಂತ ಸಾಧು. ಹೆಂಗೆ ಸಾಧ್ಯ ಅಂತ ಯಾರಿಗಾದರೂ ಅನಿಸಿರುತ್ತೆ, ಆತಂಗೆ ಅನಿಸೋದೆ, ಎಲ್ಲ ಯಾರಿಗಾದರೂ ಅನಿಸಿರುತ್ತೆ. ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ದೀನಿ, ಇದು ನೀರಲ್ಲಿ ಹಾಕ್ಬಿಡು ಅಂತಾರಲ್ಲಪ್ಪ ಅಂಥೇಳಿ. ಅದಕ್ಕೆ ವಾಪಸ್ ಹೋಗ್ಬಿಟ್ನಂತ ಮತ್ತೆ ಬಂದು ಕೇಳಿದಾಗೆಲ್ಲ ಪ್ರತಿ ಸರಿ ಇದೇ ಉತ್ತರ ಕೊಡ್ತಾ ಹೋದ್ನಂತೆ ಆ ಸಾಧು. ಕಡೆಗೆ ಇನ್ನು ವಿಧಿ ಇಲ್ಲದೆ ಏನು ಮಾಡಿದ, ತೊಗೊಂಡೋಗಿ ನೀರಲ್ಲಿ ಹಾಕ್ಬಿಟ್ನಂತೆ. ಆಮೇಲಿಂದ ಆ ಸಾಧು ಆತನಿಗೆ ಆಧ್ಯಾತ್ಮಿಕ ಶಿಕ್ಷಣ ಕೊಟ್ಟರು ಅಂತ ಹೇಳಿ ಅದನ್ನು ಬಾಬೂಜಿಯವರು ಹೇಳ್ತಾ ಇದ್ದಾರೆ. ಅದಕ್ಕೆ ನಿಜವಾದಂತಹ ಸಾಕ್ಷಾತ್ಕಾರದ ಒಂದು ಸಾಧನ ಕ್ಷೇತ್ರದೊಳಗೆ ತರಬೇತಿ ಹೊಂದೋದ್ರಿಂದ ಕೈಗೂಡೋದಲ್ಲದೆ
ಜ್ಞಾನ ಆಗಲಿ ಪಾಂಡಿತ್ಯ ಆಗಲಿ ಯಾವುದೂ ಸಹಾಯ ಮಾಡಲ್ಲ. ಅದಕ್ಕೆ ನಾವು ಜ್ಞಾನದಿಂದಾಗಲಿ ಪಾಂಡಿತ್ಯದಿಂದಾಗಲಿ ಪುಸ್ತಕಗಳನ್ನು ಓದೋದ್ರಿಂದಾಗಲಿ ನಮಗೆ ಭಗವಂತ ಸಿಗ್ತಾನೆ ಅಂತಂದರೆ ಅದು ಸುಳ್ಳು. ಕೇವಲ ಆ ಗುರುವಿನ ಒಂದು ಕೃಪೆ ಆಗಬೇಕು, ಆತನ ಒಂದು ಪ್ರಾಣಾಹುತಿ ಶಕ್ತಿ, ಅಯೋಗಿಕ ಶಕ್ತಿಯ ಮೂಲಕನೇ ಅದು ಅಂತರಂಗದಲ್ಲಿ ಆಗಬೇಕಾಗಿರುವಂತಹ ಒಂದು ಪ್ರಾಯೋಗಿಕವಾದಂತಹ ಅನುಭವ. ಅದನ್ನು ಬಾಬೂಜಿಯವರು ಇವತ್ತು ನಮಗೆ ಈ ಸತ್ಸಂಗದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಕಾರಣ ಮಿತ್ರರೇ, ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ. Mm-hmm.